ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿದ್ದಾವೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂ ಮಷಿನ್ಗಳನ್ನ ಎಷ್ಟು ಭದ್ರವಾಗಿ ಇರಿಸಲಾಗಿದೆ ಅಂತ ಹೇಳಿ ಬೆಳಗಾವಿಯ ದೃಶ್ಯಗಳಿವು. ಆಗ್ಲೇ ಸ್ಟ್ರಾಂಗ್ ರೂಮ್ ನ ಓಪನ್ ಮಾಡಿದಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಿದ್ರಿ. ಒಳಭಾಗದಲ್ಲಿ ಈ ರೀತಿಯಾಗಿ ಇವಿಎಂ ಮಷಿನ್ಗಳನ್ನ ಇಡಲಾಗಿದೆ. ಈಗ ಅದನ್ನ ಟೇಬಲ್ಗಳನ್ನ ಹಾಕಿರ್ತಾರೆ. ಆ ಟೇಬಲ್ಗಳಿಗೆ ಇವಿಎಂ ಮಷಿನ್ಗಳನ್ನ ಈಗ ಅಲಾಟ್ ಮಾಡುವಂತಹ ಕೆಲಸ ಆಗುತ್ತೆ. ಅದಾದಂತಹ ನಂತರದಲ್ಲಿ ಕರೆಕ್ಟ್ ಆಗಿ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮೊದಲಿಗೆ ಅಂಚೆ ಮತ ಎಣಿಕೆಯನ್ನ ಮಾಡ್ತಾರೆ. ಅದಾದ ಬಳಿಕ ಇವಿಎಂ ಮಷಿನ್ಗಳಲ್ಲಿ ಆ ಮಷಿನ್ಗಳ ಆ ಕೌಂಟಿಂಗ್ ಆರಂಭ ಆಗುತ್ತೆ. ಒಂದೊಂದಾಗಿ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗ್ತಾ ಇವೆ. ಎಷ್ಟು ಭದ್ರವಾಗಿ ಇವಿಎಂ ಮಷಿನ್ಗಳನ್ನ ಇರಿಸಲಾಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳು ಬಹುಶಃ ಜನರಿಗೆ ಉತ್ತರ ನೀಡುತ್ತೆ ಅಂತ ಭಾವಿಸ್ತೀನಿ. ಆ ಡೋರ್ಗಳನ್ನ ಯಾವ ರೀತಿ ಓಪನ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ವಿಡಿಯೋ ಬರ್ತದೆ ಈ ಕಡೆ ಮಾಡಿ ಈ ಕಡೆ ಮಾಡ ಕ್ಲಿಯರ್ ಬರುತ್ತೆ ಈ ಕಡೆ ಒಳಗೊಂದು ಈ ಕಡೆ ಹುಬ್ಬಳ್ಳಿಯಲ್ಲಿ ಸ್ಟ್ರಾಂಗ್ ರೂಮ್ ನ ಓಪನ್ ಮಾಡಲಾಗ್ತಾ ಇದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸೀಲನ್ನ ಒಡೆದು ಡೋರ್ನ ಓಪನ್ ಮಾಡ್ತಾ ಇರುವಂತಹ ದೃಶ್ಯ. ಈಗಾಗಲೇ ಎಲ್ಲ ಸಿಬ್ಬಂದಿ ಯಾರ್ಯಾರು ಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೋ ಅವರೆಲ್ಲರನ್ನೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂತಹ ಕೆಲಸವನ್ನ ಅಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿ ಮಾಡಿದ್ರು. ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಇವಿಎಂ ಮಷಿನ್ಗಳನ್ನ ಗಮನಿಸ್ತಾ ಇದ್ದೀರಿ. ಇದಾದಂತಹ ನಂತರದಲ್ಲಿ ಏನ್ ಟೇಬಲ್ಗಳನ್ನ ಸೆಟ್ ಮಾಡಿರ್ತಾರೆ ಅಲ್ಲಿಗೆ ಈ ಇವಿಎಂ ಮಷಿನ್ಗಳನ್ನ ಅಲಾಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಮತ ಎಣಿಕೆಯ ಪ್ರಕ್ರಿಯೆ ಆರಂಭ ಆಗೋದು ಸರಿಯಾಗಿ 8 ಗಂಟೆಗೆ. ಪ್ರತಿಯೊಬ್ಬ ಸಿಬ್ಬಂದಿಯನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂತಹ ಕೆಲಸವನ್ನ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ. ಮೊಬೈಲ್ನ ಒಳಗಡೆ ತಗೊಂಡು ಬರುವ ಹಾಗಿಲ್ಲ ಅಥವಾ ಯಾವುದೇ ಬ್ಯಾಗ್ಗಳನ್ನ ಒಳಗಡೆ ತಗೊಂಡು ಬರುವ ಹಾಗಿಲ್ಲ. ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಸಿಬ್ಬಂದಿ ಒಳಗಡೆ ಎಂಟರ್ ಆಗಿದ್ದಾರೆ. ರೈಟ್, ಮತ್ತಷ್ಟು ಮಾಹಿತಿಯನ್ನು ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಸದ್ಯ ಯಾವ ರೀತಿಯಾದಂತಹ ಸಿದ್ಧತೆ ಮತ ಎಣಿಕೆಗೆ ಕಂಡು ಬರ್ತಾ ಇದೆ ಶ್ರೀಕಾಂತ್? ನೋಡಿ ವಿದ್ಯಾ, ಬೆಳಗಾವಿಯ RPD ಕಾಲೇಜಿನಲ್ಲಿ ಮತ ಎಣಿಕೆ ನಡಿಬೇಕಾಗಿದೆ. 8 ಗಂಟೆಗೆ ಸರಿಯಾಗಿ ಮತ ಎಣಿಕೆ ಪ್ರಕ್ರಿಯೆಯನ್ನ ಆರಂಭಿಸಬೇಕು ಅಂತ ಹೇಳಿ ಈಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅದರ ಪೂರ್ವ ಭಾಗದಲ್ಲಿ ಈಗ ಏನಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ಏನು ಸ್ಟ್ರಾಂಗ್ ರೂಮ್ಗಳನ್ನ ಓಪನ್ ಮಾಡುವಂತ ಕೆಲಸವನ್ನ ಚುನಾವಣಾ ಅಧಿಕಾರಿಗಳು ಮಾಡಿರುವಂತದ್ದು. ಚುನಾವಣಾ ಅಧಿಕಾರಿಗಳು ಜೊತೆಗೆ ಅಬ್ಸರ್ವರ್ಗಳು ಜೊತೆಗೆ ಚುನಾವಣಾ ಏಜೆಂಟರ ಸಮ್ಮುಖದಲ್ಲಿ ಆ ಒಂದು ಸ್ಟ್ರಾಂಗ್ ರೂಮ್ಗಳನ್ನ ಓಪನ್ ಮಾಡಿ ಅಲ್ಲಿರ್ತಕ್ಕಂಥ ಮೊದಲಿಗೆ ಏನಂತಂದ್ರೆ ಬ್ಯಾಲೆಟ್ ಪೇಪರ್ ಇರ್ತಕ್ಕಂಥ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿ ಈಗ ಬ್ಯಾಲೆಟ್ ಪೇಪರ್ಗಳನ್ನ ಹೊರತೆಗೆದು ಅವುಗಳನ್ನ ಕ್ರೋಢೀಕರಣ ಮಾಡುವಂತ ಕೆಲಸ ನಡೆಯುತ್ತೆ. ಅದಾದ ನಂತರ ಅವುಗಳ ಮೊದಲ ಹಂತವಾಗಿ ಅವುಗಳ ಎಣಿಕೆ ನಡೆಯುತ್ತೆ. ಅದಾದ ನಂತರ 8 ಗಂಟೆಗೆ ಸರಿಯಾಗಿ ಏನಂತಂದ್ರೆ ಈ ಏನು ಮತಯಂತ್ರಗಳ ಎಣಿಕೆ ಕಾರ್ಯ ನಡಿಬೇಕಾಗಿದೆ. ಒಟ್ಟು ಏನಂತಂದ್ರೆ 13 ಜನ ಕಣದಲ್ಲಿರುವಂತದ್ದು. ಅದರಲ್ಲೂ ಮಾಜಿ CM ಜಗದೀಶ್ ಶೆಟ್ಟರ್ ಹಾಗೇನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಭವಿಷ್ಯ ಇವತ್ತು ಏನಂತಂದ್ರೆ ನಿರ್ಧಾರ ಆಗಲಿರುವಂತದ್ದು. ಹಾಗಾಗಿ ಸಹಜವಾಗಿ ಈ ಏನು ಫಲಿತಾಂಶದ ಮೇಲೆ ಬಹಳಷ್ಟು ಒಂದು ರಾಜ್ಯದ ಗಮನ ಸೆಳೆದಿರುವಂತದ್ದು, ಬಹಳಷ್ಟು ಏನಂತಂದ್ರೆ ಕುತೂಹಲ ಕೆರಳಿಸಿರುವಂತದ್ದು. ಒಟ್ಟಾರೆ ಈಗ ಸ್ಟ್ರಾಂಗ್ ರೂಮ್ಗಳ ಓಪನ್ ಆಗಿರುವಂತದ್ದು. ಇನ್ನೇನು 8 ಗಂಟೆ ಸರಿಯಾಗಿ 8 ಗಂಟೆಗೆ ಮತ ಎಣಿಕೆ ಆರಂಭಗೊಳ್ಳಲಿದೆ ವಿದ್ಯಾ. ರೈಟ್, ಥ್ಯಾಂಕ್ ಯು ಶ್ರೀಕಾಂತ್ ಅವರ ಡೀಟೇಲ್ಸ್ಗೆ. ಇನ್ನು ಜಯನಗರದಲ್ಲೂ ಕೂಡ ಮತ ಎಣಿಕೆ ಕೇಂದ್ರದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಧುಸೂದನ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ಕಾರ್ಯ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗಲಿದೆ. ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ SSMRV ಶಾಲೆಯ ಆವರಣದಲ್ಲಿ ಇದೀನಿ. ನೋಡಬಹುದು ಸಕಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಚುನಾವಣಾ ಅಧಿಕಾರಿಗಳ ಸಮಕ್ಷಮದಲ್ಲಿ
ಇಲ್ಲಿ ಮತ ಎಣಿಕೆ ಯಾರೆಲ್ಲ ಮಾಡ್ತಾರೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಿ, ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಎಲ್ಲದಕ್ಕೂ ಕೂಡ ಅನುವು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾನು ಇವಾಗ ಇರೋದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಯ ಕಾರ್ಯ ನಡೆಯೋ ಅಂತ ಒಂದು ಕೊಠಡಿಯಲ್ಲಿ. ಇಲ್ಲಿ ಬೇಕಾದಂತ ಸಕಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸಿಸಿ ಕ್ಯಾಮೆರಾವನ್ನ ಕೂಡ ಅಳವಡಿಕೆ ಮಾಡಿ ಸ್ಟ್ರಾಂಗ್ ರೂಮ್ ನಿಂದ ಬರೋ ಅಂತ ಪ್ರತಿಯೊಂದು ಇವಿಎಂ ಮೆಷಿನ್ ನ ಕೂಡ ಪರಿಪಕ್ವವಾಗಿ ಮತ ಎಣಿಕಾ ಕೇಂದ್ರದ ಒಳಗಡೆ ಬರೋ ರೀತಿಯಲ್ಲಿ ಒಂದಷ್ಟು ಅನುವನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕೂತ್ಕೊಳ್ಳೋ ಅಂತ ಏಜೆಂಟ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಬೇಕಾಗಿರೋ ಅಂತ ಸಕಲ ಉಪಕರಣಗಳು ಸಲಕರಣೆಗಳನ್ನ ಕೂಡ ಈಗಾಗಲೇ ಇಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ದೃಶ್ಯಾವಳಿಗಳಲ್ಲಿ ನೇರವಾಗಿ ತೋರಿಸ್ತೀನಿ ಎಷ್ಟು ರೌಂಡ್ಗಳು ಇರುತ್ತೆ, ಯಾವ ರೀತಿಯ ಮತ ಎಣಿಕೆ ಆಗತ್ತೆ ಅನ್ನೋದಕ್ಕೆ ಪ್ರತಿಯೊಂದು ಟೇಬಲ್ನಲ್ಲೂ ಕೂಡ ಅದರದೇ ಆದಂತ ಒಂದಷ್ಟು ಸಿದ್ಧತೆಗಳನ್ನ ಮಾಡಲಾಗಿದೆ. ಇನ್ನು ಪ್ರತಿಯೊಬ್ಬ ಏಜೆಂಟು ಕೂಡ ತನಗೆ ಬರೋ ಅಂತ ಒಂದಷ್ಟು ನಂಬರ್ಸ್ ಏನ್ ಇರುತ್ತೆ ಅದನ್ನ ಪರಿಪಕ್ವವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಬುಕ್ಗಳನ್ನ ಇಡುವಂಥದ್ದು, ಪೆನ್ಗಳನ್ನ ಇಡುವಂಥದ್ದು, ಅದು ಆದ ಬಳಿಕ ಅಭ್ಯರ್ಥಿಗಳೆಲ್ಲ ಯಾರು ಇದ್ದಾರೆ ಅವರ ಹೆಸರನ್ನ ಕೂಡ ನೇರವಾಗಿ ಇಲ್ಲಿ ಡಿಸ್ಪ್ಲೇ ಮಾಡಿ ರೌಂಡ್ 1 ರೌಂಡ್ 2 ತರ ಎಷ್ಟು ಪ್ರತಿ ರೌಂಡ್ಗಳು ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಒಟ್ಟು 21 ರೌಂಡ್ಗಳು ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗುತ್ತೆ. ಟೇಬಲ್ 1, 2, 3 ಈ ರೀತಿ ಒಟ್ಟಾರೆ 14 ಟೇಬಲ್ಗಳನ್ನ ಹಾಕಿ 14 ಸಿಬ್ಬಂದಿಗಳಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟು ಪ್ರತಿಯೊಬ್ಬ ಏಜೆಂಟ್ಗೂ ಕೂಡ ಯಾವ ರೌಂಡಲ್ಲಿ ಎಷ್ಟೆಷ್ಟು ಮತಗಳನ್ನು ಯಾವ ಪಕ್ಷದ ಅಭ್ಯರ್ಥಿಗಳು ಅಥವಾ ಪಕ್ಷೇತರ ಅಭ್ಯರ್ಥಿಗಳು ಪಡೆದಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ಲಾಗುತ್ತೆ. ಒಟ್ಟಾರೆ ಈ ಒಂದು ಪ್ರಕ್ರಿಯೆ ಬೆಳಗ್ಗೆ 8 ಗಂಟೆಗೆ ಆರಂಭ ಆಗುತ್ತೆ. ಈಗ ಸರಿ ಸುಮಾರು ಮೊದಲ ಹಂತದಲ್ಲಿ ಪೋಸ್ಟಲ್ ವೋಟಿಂಗ್ ಏನ್ ಇರುತ್ತೆ ಅದನ್ನ ಓಪನ್ ಮಾಡಿ, ಅದಾದ ಬಳಿಕ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿ ಸ್ಟ್ರಾಂಗ್ ರೂಮ್ ನಿಂದ ಇವಿಎಂ ಮೆಷಿನ್ ಗಳನ್ನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತದನ್ನೇ ತೆಗೆದುಕೊಂಡು ಬಂದು ಇಲ್ಲಿ ಮತ ಎಣಿಕೆ ಮಾಡೋ ಅಂತ ಪ್ರಕ್ರಿಯೆ ಆಗುತ್ತೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇದು ವಿಜಯನಗರ ಆದ್ರೆ BTM ಲೇಔಟ್, ಚಿಕ್ಕಪೇಟೆ, ಪದ್ಮನಾಭನಗರ, ಬಸವನಗುಡಿ, ನೇರವಾಗಿ ಬೊಮ್ಮನಹಳ್ಳಿ, ಇತ್ಲ ಕಡೆ ಗೋವಿಂದರಾಜ್ ನಗರ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೂಡ ಇದೇ ರೀತಿಯಲ್ಲಿ ಸಾಗು ಅಂತ ಇದೆ. ಇನ್ನು ಅಧಿಕಾರಿಗಳು ಕೂಡ ನಿಯೋಜನೆ ಆಗಿರ್ತಾರೆ. ಪ್ರತಿಯೊಂದು ಇವಿಎಂ ಮಿಷಿನ್ ಓಪನ್ ಆದ ಬಳಿಕ ಎಷ್ಟು ಮತ ಚಲಾವಣೆ ಆಗಿದೆ, ಅದರಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗಳು ಎಷ್ಟೆಷ್ಟು ಮತವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ. ಇನ್ನು 2024ರ ಸಾರ್ವತ್ರಿಕ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ಅಲ್ಲಿ 26 ಬೆಂಗಳೂರು ಸೌತ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿ, 167 ವಿಜಯನಗರ ಅಸೆಂಬ್ಲಿ ಸೆಗ್ಮೆಂಟ್ ಅನ್ನೋದ್ರ ಕಡೆ ಇಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಯ ಹೆಸರನ್ನ ಕೂಡ ನಮೂದು ಮಾಡಲಾಗಿದೆ. ಒಟ್ಟು 22 ಹುರಿಯಾಳುಗಳು ಕಣದಲ್ಲಿ ಇದ್ದಾರೆ. 23ನೇ ನೋಟ ಇದೆ. ಪ್ರತಿಯೊಂದು ರೌಂಡ್ ನಲ್ಲೂ ಕೂಡ ಯಾವ ಅಭ್ಯರ್ಥಿ ಎಷ್ಟೆಷ್ಟು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಅಂಕಿ ಅಂಶಗಳ ಸಮೇತ ಬರೆಯಲಾಗುತ್ತೆ. ಇದು ಒಟ್ಟಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಮತ ಎಣಿಕೆ ಪ್ರಕ್ರಿಯೆ ಆಗೋ ಅಂತ ಸ್ಥಳದ ಕಂಪ್ಲೀಟ್ ಚಿತ್ರಣ. ಕ್ಯಾಮ್ರಾ ಪರ್ಸನ್ ಮುರಳೀಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ಸ್ಟ್ರಾಂಗ್ ರೂಮ್ ನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇವೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಜಯನಗರದಲ್ಲಿರುವಂತಹ ಸ್ಟ್ರಾಂಗ್ ರೂಮ್ ನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಇದೆ, ಹೇಗೆ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ, ಅಲ್ಲಿರುವಂತಹ ತಯಾರಿಗಳು ಏನೇನು ಅನ್ನೋದರ ಗ್ರೌಂಡ್ ರಿಪೋರ್ಟ್ನ ನೀಡ್ತಾ ಇದ್ರು. ಬಹುತೇಕ ಎಲ್ಲ ಕೌಂಟಿಂಗ್ ಸೆಂಟರ್ಗಳಲ್ಲೂ ಕೂಡ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿದ್ದಾವೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇವಿಎಂ ಮಷಿನ್ಗಳನ್ನ ಬಹಳ ಭದ್ರವಾಗಿ ಇರಿಸಲಾಗಿದೆ. ಸ್ಟ್ರಾಂಗ್ ರೂಮ್ಗಳನ್ನ ಓಪನ್ ಮಾಡಿದಂತಹ ನಂತರದಲ್ಲಿ ಈಗ ಅದನ್ನ ಮತ ಎಣಿಕೆ ಮಾಡುವಂತಹ ಟೇಬಲ್ಗಳು ಏನಿದ್ದಾವೆ ಮೊದಲೇ ಎಲ್ಲವನ್ನ ಕೂಡ ಸಿದ್ಧಪಡಿಸಲಾಗಿರುತ್ತೆ. ಆ ಟೇಬಲ್ಗಳಿಗೆ ಇವಿಎಂ ಮಷಿನ್ಗಳನ್ನ ಅಲಾಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ದಕ್ಷಿಣದ ಮತ್ತಷ್ಟು ರಾಜ್ಯಗಳಲ್ಲಿ ಈ ಬಾರಿ ಗೇನ್ ಜಾಸ್ತಿ ಆಗುತ್ತೆ ಬಿಜೆಪಿಗೆ, ಎನ್ಡಿಎ ಮೈತ್ರಿಕೂಟಕ್ಕೆ ಅನ್ನುವಂಥದ್ದನ್ನ ಹಲವು ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಹೇಳಿದ್ದಾವೆ. ಈಗ ಆಂಧ್ರ ಪ್ರದೇಶದಲ್ಲಿ ಎಷ್ಟು ಗೇನ್ ಆಗಬಹುದು ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ 25 ಲೋಕಸಭಾ ಕ್ಷೇತ್ರಗಳಿರೋದು ಆಂಧ್ರ ಪ್ರದೇಶದಲ್ಲಿ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ
17ರಿಂದ 23 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಪ್ರೆಡಿಕ್ಟ್ ಮಾಡಲಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವೈಎಸ್ಆರ್ಸಿಪಿ 22 ಸ್ಥಾನಗಳಲ್ಲಿ ಗೆದ್ದಿತ್ತು. ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ 3 ಸ್ಥಾನಗಳಿಗಷ್ಟೇ ಸೀಮಿತ ಆಗಿತ್ತು. ಬಟ್ ಈ ಬಾರಿ ಎನ್ಡಿಎ ಮೈತ್ರಿಕೂಟ ಅಂದ್ರೆ ಅದರಲ್ಲಿ ಟಿಡಿಪಿನೂ ಬಂತು, ಪವನ್ ಕಲ್ಯಾಣ್ರ ಜನಸೇನಾನು ಬಂತು, ಜೊತೆಗೆ ಬಿಜೆಪಿ 3 ಪಕ್ಷಗಳು ಸೇರಿ 17ರಿಂದ 23 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡಲಾಗಿದೆ. ವೈಎಸ್ಆರ್ಸಿಪಿ 2ರಿಂದ 4 ಸ್ಥಾನಕ್ಕೆ ಸೀಮಿತ ಆಗಬಹುದು ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥ ಪ್ರೆಡಿಕ್ಷನ್ ಕಂಡು ಬರ್ತಾ ಇದೆ. ಆಕ್ಸಿಸ್ ಮೈ ಇಂಡಿಯಾ ಪ್ರೆಡಿಕ್ಷನ್ ಇದು. ಇನ್ನು ಟುಡೇಸ್ ಚಾಣಕ್ಯ ಸಮೀಕ್ಷೆಯ ಪ್ರಕಾರ ರೈಟ್, ಬಿಹಾರದ ರಿಸಲ್ಟ್ ನ ನೀವು ಗಮನಿಸ್ತಾ ಇದ್ದೀರಿ, ಬಿಹಾರದ ಪ್ರೆಡಿಕ್ಷನ್ ನ ನೀವು ಗಮನಿಸ್ತಾ ಇದ್ದೀರಿ. ಟುಡೇಸ್ ಚಾಣಕ್ಯ ಸಮೀಕ್ಷೆಯ ಪ್ರಕಾರ ಬಿಹಾರದ 40 ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟ 36 ಸೀಟ್ಗಳನ್ನ ಗೆಲ್ಲಬಹುದು. ಇಂಡಿಯಾ ಮೈತ್ರಿಕೂಟ 4 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅನ್ನುವಂಥ ಪ್ರೆಡಿಕ್ಷನ್ ನ ಮಾಡಲಾಗಿದೆ. ಜೊತೆಗೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ 29ರಿಂದ 33 ಸೀಟ್ಗಳಲ್ಲಿ ಗೆಲ್ಲುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿದೆ. ಹಾಗೆಯೇ ಇಂಡಿಯಾ ಮೈತ್ರಿಕೂಟ 7ರಿಂದ 10 ಸ್ಥಾನಗಳಲ್ಲಿ ಗೆಲ್ಲುವಂತಹ ಚಾನ್ಸ್ ಇದೆ ಅನ್ನುವಂಥದ್ದು ಈ ಸಮೀಕ್ಷೆಯ ಪ್ರೆಡಿಕ್ಷನ್. ಹಾಗೆಯೇ ಸಿ ವೋಟರ್ ಸಮೀಕ್ಷೆಯ ಪ್ರಕಾರ 34ರಿಂದ 38 ಭರ್ಜರಿ ಗೆಲುವನ್ನ ಬಿಹಾರದಲ್ಲಿ ತೆಗೆದುಕೊಳ್ಳಬಹುದು ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದು ಸಿ ವೋಟರ್ನ ಪ್ರೆಡಿಕ್ಷನ್. ಇಂಡಿಯಾ ಮೈತ್ರಿಕೂಟ 3ರಿಂದ 5 ಸ್ಥಾನಕ್ಕೆ ಸೀಮಿತ ಆಗಬಹುದು ಅನ್ನುವಂಥ ಅಂದಾಜನ್ನ ಮಾಡಲಾಗ್ತಾ ಇದೆ. ಈಗ ಗುಜರಾತ್ನ ಸಮೀಕ್ಷೆಯ ರಿಸಲ್ಟ್ ನ ಗಮನಿಸ್ತಾ ಇದ್ದೀರಿ. ಗುಜರಾತ್ನಲ್ಲಿ ಇರುವಂತದ್ದು ಒಟ್ಟು 26 ಲೋಕಸಭಾ ಕ್ಷೇತ್ರಗಳು. ಈ ಬಾರಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು 2014, 2019 ಎರಡೂ ಲೋಕಸಭಾ ಚುನಾವಣೆಯಲ್ಲೂ ಗುಜರಾತ್ನಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು ಬಿಜೆಪಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಬಟ್ ಈ ಬಾರಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ ಬಿಜೆಪಿ 25ರಿಂದ 26 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥ ಅಂದಾಜನ್ನ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಮಾಡಬಹುದು ಅಥವಾ 1 ಸ್ಥಾನವನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾದ ಪ್ರೆಡಿಕ್ಷನ್. ಇಂಡಿಯಾ ಮೈತ್ರಿಕೂಟ ಗೆಲ್ಲಬಹುದು ಅಂತ ಹೇಳಿ. ಇನ್ನು ಟುಡೇಸ್ ಚಾಣಕ್ಯ ಸಮೀಕ್ಷೆಯ ಪ್ರಕಾರ ಅಗೈನ್ ಕ್ಲೀನ್ ಸ್ವೀಪ್ ಮಾಡುವಂತಹ ಚಾನ್ಸಸ್ ಇದೆ ಅನ್ನುವಂಥ ಪ್ರೆಡಿಕ್ಷನ್ ನ ಕೊಟ್ಟಿದೆ ಈ ಸರ್ವೆ. ಹಾಗೆ ಸಿ ವೋಟರ್ ಸಮೀಕ್ಷೆಯ ಪ್ರೆಡಿಕ್ಷನ್ ನ ಗಮನಿಸ್ತಾ ಇದ್ದೀರಿ. 25ರಿಂದ 26 ಸೀಟ್ಗಳಲ್ಲಿ ಗೆಲ್ಲಬಹುದು, ಅಂದ್ರೆ ಕಂಪ್ಲೀಟ್ ಕ್ಲೀನ್ ಸ್ವೀಪ್ ಮಾಡಬಹುದು ಅಥವಾ 1 ಸ್ಥಾನ ಇಂಡಿಯಾ ಮೈತ್ರಿಕೂಟದ ಪಾಲಾಗಬಹುದು ಗುಜರಾತ್ನಲ್ಲಿ ಅನ್ನುವಂಥದ್ದು ಈ ಸಮೀಕ್ಷೆಯ ಪ್ರೆಡಿಕ್ಷನ್. ರಾಜಸ್ಥಾನದ ರಿಸಲ್ಟ್ ನ ಗಮನಿಸ್ತಾ ಇದ್ದೀರಿ. ರಾಜಸ್ಥಾನದಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಬರಬಹುದು ಅನ್ನುವಂಥದ್ದನ್ನ, ರಾಜಸ್ಥಾನದಲ್ಲಿರುವಂತಹ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 25. ಅದರಲ್ಲಿ ಬಿಜೆಪಿ 22 ಸ್ಥಾನಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅನ್ನುವಂಥದ್ದು ಟುಡೇಸ್ ಚಾಣಕ್ಯ ಸಮೀಕ್ಷೆಯ ಪ್ರೆಡಿಕ್ಷನ್. ರಾಜಸ್ಥಾನದಲ್ಲಿ 25 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ 24ರಲ್ಲಿ ಬಿಜೆಪಿ ಗೆದ್ದಿತ್ತು. ಆದರೆ ಈ ಬಾರಿ 22ಕ್ಕೆ ಸೀಮಿತ ಆಗಬಹುದು. ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿ ಕಾಂಗ್ರೆಸ್ 1 ಸ್ಥಾನದಲ್ಲಿ ಗೆದ್ದಿತ್ತು, ಆದರೆ ಈ ಬಾರಿ 2 ಸ್ಥಾನದಲ್ಲಿ ಗೆಲ್ಲಬಹುದು. ಇತರರು 1 ಸ್ಥಾನದಲ್ಲಿ ಗೆಲ್ಲುವಂತಹ ಚಾನ್ಸ್ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ ಒಟ್ಟು 25 ಲೋಕಸಭಾ ಕ್ಷೇತ್ರಗಳಲ್ಲಿ 16ರಿಂದ 19ರಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡಬಹುದು. 5ರಿಂದ 7ರಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು. 1ರಿಂದ 2 ಇತರರು ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಪ್ರೆಡಿಕ್ಟ್ ಮಾಡಿದೆ. ಇನ್ನು ಸಿ ವೋಟರ್ ಸಮೀಕ್ಷೆಯ ಪ್ರಕಾರ 21ರಿಂದ 23 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡಬಹುದು. 2ರಿಂದ 4ರಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು ಅನ್ನುವಂಥ ಪ್ರೆಡಿಕ್ಷನ್ ನ ಈ ಸಮೀಕ್ಷೆ ನೀಡಿದೆ. ಮಧ್ಯಪ್ರದೇಶದ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಎಕ್ಸಿಟ್ ಪೋಲ್ ಸಮೀಕ್ಷೆಯ ಲೆಕ್ಕಾಚಾರ ಇವೆಲ್ಲವೂ ಕೂಡ ಹೀಗೆಯೇ ಬರುತ್ತೆ ಅಂತಲ್ಲ, ಬಹುತೇಕ ಹೀಗೆ ರಿಸಲ್ಟ್ ಬರುವಂತಹ ಚಾನ್ಸಸ್ಗಳಿದ್ದಾವೆ ಅನ್ನುವಂಥದ್ದನ್ನ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇರೋದು. ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಕಳೆದ ಬಾರಿ ಎನ್ಡಿಎ ಮೈತ್ರಿಕೂಟ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಈ ಬಾರಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ 28ರಿಂದ 29 ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪು ಕೂಡ ಮಾಡಬಹುದು ಅನ್ನುವಂಥ ಒಂದು ಅಂದಾಜನ್ನ ಪ್ರೆಡಿಕ್ಷನ್ ನ ಕೊಟ್ಟಿದೆ. ಇಂಡಿಯಾ ಮೈತ್ರಿಕೂಟ 1ರಲ್ಲಿ ಗೆಲುವು ದಾಖಲು ಮಾಡಬಹುದು 1 ಸೀಟ್ನಲ್ಲಿ ಅನ್ನುವಂಥದ್ದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಟುಡೇಸ್ ಚಾಣಕ್ಯ ಸಮೀಕ್ಷೆಯ ಪ್ರಕಾರ 25ರಿಂದ 29 ಸೀಟ್ಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು. 2 ಸೀಟ್ಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲ್ಲುವಂತಹ ಚಾನ್ಸ್ ಇದೆ ಅಂತ ಹೇಳಿ ಸಮೀಕ್ಷೆ ಹೇಳಿದೆ. ಸಿ
ಸಿ ವೋಟರ್ ಸಮೀಕ್ಷೆಯ ಪ್ರಕಾರ 26ರಿಂದ 28 ಸೀಟ್ಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲ್ಲಬಹುದು. ಹಾಗೆಯೇ ಇಂಡಿಯಾ ಮೈತ್ರಿಕೂಟ 1ರಿಂದ 3 ಸೀಟ್ಗಳಲ್ಲಿ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿರೋದು.